ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ಲಾಸ್ಟ್ ನೀವು ನೋಡಿದ್ರೆ ಎಪಿಸೋಡ್ ಅಲ್ಲಿ ಗಂಟೆಗಣಪತಿ ದೇವಸ್ಥಾನ ದೋಸ್ತಿ ಟ್ರಿಪ್ 2026 ಸೀರೀಸ್ ನಾವು ಯಲ್ಲಾಪುರದಲ್ಲಿ ಮಾಡ್ತಿರೋದು. ಯಲ್ಲಾಪುರ ಕಂಪ್ಲೀಟ್ ಲೊಕೇಶನ್ ನೋಡ್ತಿರೋದು ಸ್ನೇಹಿತರೆ. ಎಪಿಸೋಡ್ 3 ಬರುತ್ತೆ ವಿಡಿಯೋ ನಿಮಗೆ. ಮಾಗೋಡ್ ಫಾಲ್ಸ್ ಹತ್ರ ಬಂದು ನೀರು ಸ್ಟೇ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಮಾಗೋಡ್ ಫಾಲ್ಸ್ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟ್ ಏನೇನೆಲ್ಲ ಇದೆ ಅಂತೇಳಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ ಸ್ನೇಹಿತರೆ. ಮಾಗೋಡ್ ಫಾಲ್ಸು ಒಂದು ಯಲ್ಲಾಪುರದಿಂದ ಒಂದು 18 ಕಿಲೋಮೀಟರ್ ಆಗುತ್ತೆ. ಫಾಲ್ಸ್ ಮಾತ್ರ ಸಖತ್ತಾಗಿದೆ, ಡಿಫ್ರೆಂಟ್ ಆಗಿದೆ. ಹೋಗಿ ನಿಮ್ಗೆ ಕಂಪ್ಲೀಟ್ ಎಲ್ಲ ತೋರಿಸ್ತೀನಿ. ವಿಡಿಯೋನ ಕಂಟಿನ್ಯೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೀನಿ ನಿಮಗೆ. ಬನ್ನಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲೊಂದು ತೋರಿಸ್ಬಿಟ್ಟು ಮುಂದೆ ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ. ವಾವ್, ಸೂಪರ್ ನೋಡುವ ಸ್ನೇಹಿತರೆ, ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಅಲ್ಲಿಂದ ಬೀಳ್ತಿರೋದು ಈ ಕಡೆನೂ ಬರ್ತಾಯಿದೆ. ಟೋಟಲ್ 2 ಕಡೆ ಬಂದುಬಿಟ್ಟು ಪಾಯಿಂಟ್ ಆಗ್ತಿದೆ, ನೋಡ್ಬೋದು. ಒಂದ್ಸಲ ಜೂಮ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ ಕಂಪ್ಲೀಟಾಗಿ ನೋಡ್ಬೋದು. ನೋಡಿ, ಇದು ಬಂದು ಮಾಗೋಡ್ ಫಾಲ್ಸು. ಸ್ನೇಹಿತರೆ ಬನ್ನಿ, ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ, ಅಲ್ಲಿ ಹೋಗಿ ಅವ್ರನ್ನ ಕ್ಯಾಚಪ್ ಮಾಡೋಣ ಇವಾಗ. ಸ್ನೇಹಿತರೆ, ಮಾಗೋಡ್ ಫಾಲ್ಸ್ ಮಾತ್ರ ಸೂಪರ್ ಆಗಿದೆ, ಕ್ರೇಜಿ ಆಗಿದೆ. ನಾವು ಜೂನಲ್ಲಿ ಬಂದಿರೋದು, ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಮಳೆ ಎಲ್ಲ ಆಗಿರುತ್ತಲ್ಲ, ಇನ್ನೂ ಫ್ಲೋ ಜಾಸ್ತಿ ಇರುತ್ತೆ. ಅವಾಗ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಫಾಲ್ಸು. ನೀವು ಒಂದು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಈ ಫಾಲ್ಸ್ನ ರೆಕಮೆಂಡ್ ಮಾಡ್ಬೋದು. ಯಾರೇ ನಿಯರ್ ಬೈ ಹುಬ್ಳಿ, ಬಾಗಲಕೋಟೆ, ಧಾರವಾಡ, ವಿಜಯಪುರ, ಗದಗ, ಹೊಸಪೇಟೆ ಯಾರೇ ಹತ್ತಿರದಲ್ಲಿ ಇದ್ರೂ ನೀವು ಈ ಫಾಲ್ಸ್ಗೆ ಬಂದು ವಿಸಿಟ್ ಮಾಡ್ಬೋದು. ತುಂಬ ಹತ್ತಿರ ಆಗುತ್ತೆ. ನಮಸ್ತೆ ಎಲ್ಲರಿಗೂ. ಇದು ಮಾಗೋಡಿ ಫಾಲ್ಸ್. ಹಾಗಾಗಿ ಇವತ್ತು ಬೆಳಿಗ್ಗೆ ನಾವು ಸುಮ್ಮನೆ ಟ್ರೆಕ್ಕಿಂಗ್ ಮಾಡ್ತಾ ಇಲ್ಲೆಲ್ಲ ನೋಡ್ತೀವಿ. ಒಳ್ಳೆ ಕ್ಲೈಮೇಟ್ ಇದೆ, ಒಳ್ಳೆ ಚೆನ್ನಾಗಿ ಫ್ರೆಶ್ ಏರ್ ಇದೆ ಇಲ್ಲಿ ಫ್ರೆಶ್ ಏರ್ ನಾನು ಎಲ್ಲಿ ಕಂಡಿದ್ದಿಲ್ಲ, ಆ್ಯಕ್ಚುಲಿ ಮುಂಚೆ ಎಲ್ಲಿ ಕಂಡಿದ್ದಿಲ್ಲ. ಹಾಗಾಗಿ ಮತ್ತು ಸ್ವಲ್ಪ ಮಳೆ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಕ್ಲೈಮೇಟು. ಜುಳು ಜುಳು ಮಳೆ, ನೀರು, ಹನಿ ಎಲ್ಲ ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತಿತ್ತು ಎಲ್ಲರಿಗೂ. ಮಳೆ ಆದರೆ ಚೆನ್ನಾಗಿರುತ್ತೆ, ಇನ್ನೂ ಎಲ್ಲ ಎಂಜಾಯ್ ಮಾಡ್ಬೋದು ನಾವೆಲ್ಲ. ಇಲ್ಲಿ ಒಂದು ಸಾರಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸ್ನೇಹಿತರೆ, ಮೇಲ್ಗಡೆ ಹೋಗ್ತಾ ಇದ್ದೀವಿ ಇವಾಗ ಸ್ಟೆಪ್ ಹತ್ಕೊಂಡು. ತುಂಬ ಸ್ಟೀಪ್ ಇದೆ ಸ್ನೇಹಿತರೆ. ಇವಾಗ ಸಮಯ ಬಂದು 9 ಗಂಟೆ ಆಗಿದೆ ಮಾರ್ನಿಂಗು. ವೆದರ್ ಮಾತ್ರ ಸಖತ್ತಾಗಿದೆ, ಇಲ್ಲಿ ಕೂಲ್ ಆಗಿದೆ, ಮಳೆನೂ ಇಲ್ಲ, ಬಿಸಿಲು ಇಲ್ಲ. ಸ್ನೇಹಿತರೆ, ಫುಲ್ ಟಾಪಲ್ಲಿ ಬಂದಿದ್ದೀವಿ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಮೇಲ್ಗಡೆ ಬೆಟ್ಟ, ತಗಡೆ ಫಾಲ್ಸು ಸಖತ್ತಾಗಿದೆ. ಸ್ವಲ್ಪ ಕ್ಲೌಡಿ ಇದೆ ವೆದರು, ಮಳೆ ಸ್ಟಾರ್ಟ್ ಆಗ್ತಿದೆ ಇವಾಗ ಲೈಟಾಗಿ. ಇವಾಗ ನಾನು ಅಲ್ಲಿಂದಿದ್ದೆ, ಆ ಪಾಯಿಂಟಲ್ಲಿ ಫಸ್ಟ್ ಪಾಯಿಂಟು. ಅಲ್ಲಿಂದ ಕಂಪ್ಲೀಟಾಗಿ ಒಂದು ಟ್ರೆಕ್ ಮಾಡಿಕೊಂಡು ಇಲ್ಲಿ ಬಂದು ಈ ಪಾಯಿಂಟು ಲಾಸ್ಟಲ್ಲಿದ್ದೀನಿ ಇವಾಗ. ಇಲ್ಲಿಂದ ನೆಕ್ಸ್ಟ್ ಅಲವ್ ಇಲ್ಲ ಪಬ್ಲಿಕ್ಕಿಗೆ, ಇದೇ ಲಾಸ್ಟ್ ಪಾಯಿಂಟು. ನಾವಿವತ್ತು ಮಾಗೋಡ್ ಫಾಲ್ಸಿಗೆ ವಿಸಿಟ್ ಮಾಡಿದ್ವಿ. ಲೊಕೇಶನ್ ತುಂಬ ಚೆನ್ನಾಗಿತ್ತು. ನಾವು ಮೊದಲನೇ ಸಾರಿ ಇಲ್ಲಿ ಬರೋದು. ನಮಗೆ ಇಲ್ಲಿ ನಮ್ಮ ಸ್ನೇಹಿತರು ಹೇಳಿದ ಪ್ರಕಾರ ಇದು ಬೇಡ್ತಿ ನದಿ ಅಂತ ಹೇಳಿದರು. ಇದು ಹುಬ್ಬಳ್ಳಿಯ ಉಣ್ಕಲ್ ಕೆರೆಯಿಂದ ಹುಟ್ಟಿ ಕಲ್ಗಟ್ಟಿಗೆ ಮುಂಡಗೋಡದಿಂದ ಈ ಕಡೆ ಬಂದು ಇಲ್ಲಿ ಜಲಪಾತವಾಗಿ ಹರಿದು ಮುಂದೆ ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ ಅಂತ ಹೇಳಿದರು. ಮತ್ತು ಇದು ಈಗ ತಾನೇ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಇದೆ. ಇದು ಸಮುದ್ರ ಮಟ್ಟದಿಂದ 650 ಮೀಟರ್ ಎತ್ತರ ಇದೆ ಅಂತ ತಿಳಿದು ಬಂತು. ಎಲ್ಲ ಲೊಕೇಶನ್ ಎಲ್ಲ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ. ತುಂಬ ಚೆನ್ನಾಗಿದೆ, ನೋಡ್ತಕ್ಕಂಥ ಸ್ಥಳ ಇದು. ಬಂದು ಎಂಜಾಯ್ ಮಾಡಿ. ಸ್ನೇಹಿತರೆ, ನೋಡ್ಬೋದು ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಮತ್ತು ಅಲ್ಲಿ ನಿಮ್ಗೆ ವಾಶ್ರೂಮ್ ಕೂಡ ಇದೆ ಕಾರ್ನರಲ್ಲಿ. ಆರಾಮಾಗಿ ಬಂದು ಫಾಲ್ಸ್ ನೋಡ್ಕೊಂಡು ಹೋಗ್ಬೋದು. ಮಾಗೋಡು ಫಾಲ್ಸ್ ನೀವು ಅವಾಗ ಇಲ್ಲಿ ನೋಡಿದ್ರಲ್ಲ. ಟಿಕೆಟ್ ಪ್ರೈಸ್ ಬಂದು 30 ರೂಪಾಯಿ ಇದೆ ಸ್ನೇಹಿತರೆ. ಇಲ್ಲಿ ಎಂಟ್ರೆನ್ಸಲ್ಲಿ ನಿಮ್ಗೆ ಟಿಕೆಟ್ ಸಿಗುತ್ತೆ. ಇಲ್ಲಿ ಕಾರ್ನರಲ್ಲಿ ಒಂದು ಇದೆ ನೋಡಿ, ಸಖತ್ತಾಗಿದೆ ಲೊಕೇಶನ್ ಮಾತ್ರ. 360 ಡಿಗ್ರಿ ನೋಡ್ಬೋದು ನೀವು. ಇಲ್ಲಿ ತಗಡೆ ಇರೋದು ಫಾಲ್ಸು, ಇಲ್ಲಿ ತಗಡೆ ನಿಮಗೆ ಎಂಟ್ರಿ ಇದೆ. ಸಖತ್ತಾಗಿದೆ ಫಾಲ್ಸ್ ಮಾತ್ರ ಸ್ನೇಹಿತರೆ. ಟೈಮಿಂಗ್ಸು ಬೆಳಗ್ಗೆ 8 ರಿಂದ 6 ಗಂಟೆ. ಸಖತ್ತಾಗಿದೆ ಮಾಗೋಡಿ ಫಾಲ್ಸ್. ಬಂದಿದ್ದೀವಿ ನಾವು ನೋಡೋಕ್ಕೆ, ಮಸ್ತ್ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ. ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಎಲ್ಲರೂ ರೆಡಿ ಆಗಿದ್ದಾರೆ ನೆಕ್ಸ್ಟ್ ಲೊಕೇಶನ್ ಹೋಗೋಕ್ಕೆ, ನೋಡ್ಬೋದು. ಲೆಟ್ಸ್ ಗೋ, ಹೋಗೋಣ ಬನ್ನಿ. ನೆಕ್ಸ್ಟ್ ಇವಾಗ ಇನ್ನೊಂದು ಲೊಕೇಶನ್ ಹೋಗ್ತೀವಿ. ನಿಮಗೆ ಹೋಗ್ತಾ ಇನ್ಫಾರ್ಮೇಷನ್ ಇರುತ್ತೆ ಅದ್ರ ಬಗ್ಗೆ. ಸ್ನೇಹಿತರೆ, ನೆಕ್ಸ್ಟ್ ಜೇನುಕಲ್ಲ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಮಾಗೋಡ್ ಫಾಲ್ಸಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ. ನೀವು ಮಾಗೋಡ್ ಫಾಲ್ಸ್ ಬಂದಾಗ ಜೇನುಕಲ್ಲ ಬೆಟ್ಟನೂ ವಿಸಿಟ್ ಮಾಡ್ಬೋದು. ಒಂದು ವ್ಯೂ ಪಾಯಿಂಟ್ ಇದೆ, ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ ಹೈಟಲ್ಲಿ. ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ.
ಗುಡ್ಡ ಬರಬೇಕಾದ್ರೆ ಒಂದು 2 ಕಿಲೋಮೀಟರ್ ಆಫ್ ರೋಡಿಂಗ್ ಇದೆ. ಮತ್ತು ಫಾರೆಸ್ಟ್ನ ವ್ಯೂನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಸ್ಲೋಗೆ ಬನ್ನಿ. ಸಖತ್ತಿದೆ ವೈಬ್ ಮಾತ್ರ ಇಲ್ಲಿ, ಫ್ರೆಶ್ ಏರ್ ಇದೆ. ಮತ್ತು ವೆದರ್ ಕಂಡೀಷನ್ ಮಳೆ ಏನಿಲ್ಲ, ಸ್ವಲ್ಪ ಬಿಸಿಲಿದೆ, ಪರವಾಗಿಲ್ಲ, ಓಕೆ. ಮೇಲ್ಗಡೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಪ್ಪ ಎಲ್ಲರೂ? ಸೂಪರಾ? ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ನೆನಪೈತಲ್ಲ? ಮದುವೆ ಹೋಗ್ತಿರೋದ್ರಲ್ಲಿ ಈ ಥರ ಟ್ರಕ್ಕಲ್ಲಿ. ಧ್ವನಿ ಚೇಂಜ್ ಆಗೈತಲ್ಲ ಸರ್ ನಿಮ್ದು? ಸೂಪರ್. ಸೂಪರ್ 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 ಸೂಪರ್. ಲೆಟ್ಸ್ ಗೋ, ರಾಕ್ ಅಂಡ್ ರೋಲ್ ಅಷ್ಟೇ. ಸ್ನೇಹಿತರೆ, ಇವಾಗ ಜೇನುಕಲ್ ಗುಡ್ಡಗೆ ಬಂದು ರೀಚ್ ಆಗಿದ್ದೀವಿ. ಇದು ಎಂಟ್ರಿ ಪಾಯಿಂಟು. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. 10 ರೂಪೀಸ್ ಟಿಕೆಟ್ ಚಾರ್ಜಸ್ ಇರುತ್ತೆ ನಿಮಗೆ. ಜೇನುಕಲ್ ಗುಡ್ಡಕ್ಕೆ ಬಂದರೆ ಇಲ್ಲಿ ವಾಶ್ರೂಮ್ ಕೂಡ ಫೆಸಿಲಿಟಿ ಇದೆ, ಮತ್ತು ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ನೀವು ಬಂದು ಈ ಲೊಕೇಶನ್ ವಿಸಿಟ್ ಮಾಡ್ಬೋದು. ಮಾಗೋಡು ಫಾಲ್ಸ್ ಬಂದು ಅಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ. ಒಂದು 50 ಮಿನಿಟ್ಸ್ ಜರ್ನಿ. ಬಂದು ಜೇನುಕಲ್ ಗುಡ್ಡ ನೀವು ವ್ಯೂ ಪಾಯಿಂಟ್ ನೋಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಹೊಡ್ಬೋದು. ಇವಾಗ ಜೇನುಕಲ್ ಗುಡ್ಡ ವ್ಯೂ ಪಾಯಿಂಟ್ ಹೋಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ ತಳಗಡೆ ಹೋಗಕ್ಕೆ ನಿಮಗೆ. ಆಂದವೆ ಒಂದು 100 ಮೀಟರ್ ಸ್ಟೆಪ್ಸ್ ಡೌನ್ ಇಳಿದ್ರೆ ನಿಮಗೆ ಇಲ್ಲಿ ತಳಗಡೆ ವ್ಯೂ ಪಾಯಿಂಟ್ ಕಾಣುತ್ತೆ. ಏನು ಜಾಸ್ತಿ ದೂರ ಇಲ್ಲ ಟಿಕೆಟ್ ಕೌಂಟರಿಂದ. ಜಸ್ಟ್ ಒಂದು 100 ಮೀಟರ್ ನೀವು ವಾಕ್ ಮಾಡಿದ್ರೆ ಸಾಕು. ಆರಾಮಾಗಿ ಬಂದ್ಬಿಟ್ಟು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ಬೋದು. ಮತ್ತು ಸ್ನೇಹಿತರೆ, ಇವಾಗ ವ್ಯೂ ಪಾಯಿಂಟ್ ಬಂದು ರೀಚ್ ಆಗಿದ್ದೀವಿ. ನೋಡ್ಬೋದು, ಸಖತ್ತಾಗಿದೆ. ಕಂಪ್ಲೀಟ್ ನಿಮ್ಗೆ ಗ್ರಾಸ್ ಲ್ಯಾಂಡ್ ಇದೆ, ಬೆಟ್ಟ ಇದೆ, ಮಧ್ಯದಲ್ಲಿ ಒಂದು ವಾಟರ್ ಸ್ಟ್ರೀಮ್ ಹೋಗ್ತಿದೆ ನೋಡ್ಬೋದು. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ನಿಮ್ಗೆ ಯಲ್ಲಾಪುರದಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇದು ಹುಬ್ಳಿಯಿಂದ ಒಂದು 80 ಕಿಲೋಮೀಟರ್ ಆಗುತ್ತೆ. ಬಂದು ವಿಸಿಟ್ ಮಾಡ್ಬೋದು. ವ್ಯೂ ಪಾಯಿಂಟ್ ಸಖತ್ತಾಗಿದೆ. पलट पे मुझे खाक से उठा के याद तेरी मैंने तो खुदा माना याद करेगी दुनिया तेरा तेरे संग मरना है. ಸ್ನೇಹಿತರೆ, ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ, ಕ್ರೇಜ್ ಆಗಿದೆ, ಸೂಪರ್. ಬಂದು ಖುಷಿ ಆಯ್ತು. ಇಲ್ಲಿಗೆ ಫ್ರೆಶ್ ಆಗಿ ಏರಿದೆ, ಒಂದು ತಂಪಾದ ಗಾಳಿ ಇದೆ, ಸೂಪರ್. ಇಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ. ಆರಾಮಾಗಿ ಬಂದು ಕೂತ್ಕೊಂಡು ನೀವು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಬೋದು. संग मरना याद करेगी दुनिया तेरा मेरा. सारी उम्र हम मर मर के जी लिए, एक पल तो अब हमें जीने दो ना 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 तना ना 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 ना. Give me some sunshine, give me some rain, give me another chance to wanna grow up once again. Na 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 na. Give me some sunshine, give me some rain, give me another chance to wanna grow up once again. Na 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 na. Yeah. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು, ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿಗನಸಲಿ ಮನ ಅರಳಿತು, ಹೂಗನಸಲಿ ತನು ಅರಳಿತು. ಮನಸ್ಸಿನ ಈ ಭಾಷೆಗೆ ಕುಳಿತೆವು ಈ ನಾಡಿಗೆ,
ನಾವು ತಾನಾನ ಇಲ್ಲೆಂದೇ ಹಾಡಿತು ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಕಳಜವ ತರುವೆನು ಎಂದು ನೀ ಎಂತ ಮಾತಾಡಿದೆ ಇಂದು ನೀ ಎಂತ ಮಾತಾಡಿದೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ನೀವು ಅಂತ ಶುರುವಾಯಿತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಇಲ್ಲ ಸ್ವಲ್ಪ ಸಂಕೋಚವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ನೀವು ಅಂತ ಶುರುವಾಯಿತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಇಲ್ಲ ಸ್ವಲ್ಪ ಸಂಕೋಚವು ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲೂ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ನಡೆವ ಎಂದು ಓ ಮೈ ಫ್ರೆಂಡ್ ಕನ್ನ ಕಂಬನಿಯ ಒರೆಸುವ ಸ್ನೇಹಿತ ಓ ಮೈ ಫ್ರೆಂಡ್ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ जब लाइफ हो तो आउट ऑफ कंट्रोल हो टोको घर के गोल हो टोकी घर के गोल सीटी बजा के बोल ऑल इज वेल मुर्गी क्या जाने अंडे का क्या होगा अरे लाइफ मिलेगी या तवे पे फ्राई होगा कोई न जाने अपना फ्यूचर क्या होगा होठ घुमा सीटी बजा के बोल भैया ऑल इज वेल अरे भैया ऑल इज वेल कंफ्यूजन ही कंफ्यूजन सॉल्यूशन कुछ पता नहीं सॉल्यूशन जो मिला तो क्वेश्चन क्या क्या पता नहीं दिल तो तेरा बात पे घबराए दिल पे रख के हाथ उसे तू फसला है होठ घुमा सीटी बजा के बोल भैया ऑल इज वेल अरे दोस्ती ऑल इज वेल अगरबत्तियां राख हो गई गॉड तो फिर भी दिखा नहीं बकरा क्या जान उसकी जान क्या होगा सीख घुसेगी या साला कैमा होगा अरे कोई न जाने अपना फ्यूचर क्या होगा होठ घुमा सीटी बजा के बोल भैया ऑल इज वेल अरे दोस्ती ऑल इज वेल अरे भैया ऑल इज वेल ओ दोस्ती ऑल इज वेल ಸ್ನೇಹಿತರೆ ಜನುಕಲಗುಡ್ಡದಿಂದ ಹೊರಡ್ತಾ ಇದ್ದೀನಿ ಇವಾಗ ಕಂಪ್ಲೀಟ್ ಲೊಕೇಶನ್ ನೋಡ್ಕೊಂಡು ನಿಮಗೆಲ್ಲ ತೋರಿಸಿದ್ರೆ ಕಂಪ್ಲೀಟ್ ಡೀಟೇಲ್ಸು ಮತ್ತು ಎಲ್ಲ ಸ್ವಲ್ಪ ಇಲ್ಲಿ ಜಾಲಿ ಫನ್ ಎಲ್ಲ ಮಾಡಿದ್ರು ಅಡ್ವೆಂಚರ್ ಆಗಿ ಸೊ ನೀವು ಎಲ್ಲ ನೋಡಿರೋ ಅನ್ಸುತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜಾಲಿ ಫನ್ ಎಲ್ಲ ಮಾಡಿದ್ರು ಡ್ಯಾನ್ಸ್ ಮಾಡಿದ್ರು ಸಾಂಗ್ ಮಾಡಿದ್ರು ಎಲ್ಲ ಸೂಪರ್ ಆಗಿತ್ತು ಇಲ್ಲಿ ಬಂದು ಎಂಜಾಯ್ ಮಾಡಿದ್ವಿ ಒಂದು 2 hours ಟೈಮ್ ಸ್ಪೆಂಡ್ ಮಾಡಿದ್ವಿ ವೆದರ್ ಮಾತ್ರ ಸೂಪರ್ ಆಗಿದೆ ಕ್ಲೈಮೇಟ್ ಚೇಂಜ್ ಆಯ್ತು ಇವಾಗ ನೋಡ್ಬೋದು ಇವಾಗ ಟೈಮ್ ನೋಡಿದ್ರೆ 12 ಗಂಟೆ ಆದರೆ ಸಾಯಂಕಾಲ ಥರ ವೆದರ್ ಇದೆ ಸೂಪರ್ ಸ್ನೇಹಿತರೆ ಜೇನುಕಲ್ ಗುಡ್ಡ ಹಿಂಗಿತ್ತು ವ್ಯೂ ಪಾಯಿಂಟ್ ಟೈಮ್ ಸ್ಪೆಂಡ್ ಎಲ್ಲ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಹೇಳಿ ತುಂಬಾ ಚೆನ್ನಾಗಿತ್ತು ಫ್ಯಾಂಟಾಸ್ಟಿಕ್ ಈ ತರ ಎಕ್ಸ್ಪೀರಿಯನ್ಸ್ ನಾವು ಎಲ್ಲಿ ಮಾಡಿದ್ದಿಲ್ಲ ನಾವು ಯಾಕಂದ್ರೆ ಇದು ನೇಚರ್ ಚೆನ್ನಾಗಿದೆ ಮತ್ತೆ ಇಲ್ಲಿ ಬಂದು ಎಲ್ಲರೂ ಬಂದು ಒಂದು ಸರಿ ವಿಸಿಟ್ ಮಾಡಿ ಹೇಗಿದೆ ವ್ಯೂ ನೋಡಿ ವೈಬ್ ನೋಡಿ ಮತ್ತೆ ಈ ಸದ್ಯ ಫಾಗ್ ಬರುತ್ತೆ ಮತ್ತೆ ಮಳೆ ಆಗ್ಬೋದು ಮಳೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಫುಲ್ ಹಸಿರು ಗ್ರೀನ್ ಎಲ್ಲ ಮತ್ತೆ ನದಿ ಕೂಡ ಇದೆ ಅಲ್ಲಿ ಕೆಳಗಡೆ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ
ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನೀವು ಈ ವಿಡಿಯೋ ನೋಡ್ದಂಗೆ ಇಲ್ಲಿ ಫುಲ್ ನಾವು ಜಾಲಿ ಮಾಡಿದೀವಿ, ಎಂಜಾಯ್ ಮಾಡಿದೀವಿ, ಎಂಟರ್ಟೈನ್ ಮಾಡಿದೀವಿ, ಎಲ್ಲ ಮಾಡಿದೀವಿ. ಖುಷಿಯಾಗಿದೆ. ಲೊಕೇಶನ್ ಮಾತ್ರ ಸ್ನೇಹಿತರೆ, ಇದು ಡೇ 2 ಎಪಿಸೋಡ್ 3 ನಿಮಗೆ ಈ ಲಾಗ್ ನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಈ ಲಾಗ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಮಾಗೋಡ್ ಫಾಲ್ಸ್ ಮತ್ತು ಜೇನುಕಲ್ಲು ಗುಡ್ಡ ನೋಡಿದ್ರಲ್ಲ, ಈ ಲಾಗ್ ನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ 2 ಎಪಿಸೋಡ್ 4 ನಿಮ್ಗೆ ವಿಡಿಯೋ ಬರೋ ಸ್ನೇಹಿತರೆ, ಅಲ್ಲಿವರೆಗೆ ವೇಟ್ ಮಾಡಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.